ಹೊರಟಿರುವುದು, ಯಾರಲ್ಲಾದರೂ ಸಮಾಗಮವನ್ನು ಬಯಸಿರುವುದು. ನನ್ನ ಮಾತನ್ನು ಕೇಳಿ, ಅಣ್ಣ ತಮ್ಮಂದಿರಾದ ನೀವುಗಳು ಪರಸ್ಪರ ಹೊಡೆದಾಡಿ ಮಡಿಯುವುದು ಬೇಡ. ಕೃಷ್ಣ, ರಾಜ ನೀತಿ ಧರ್ಮವು ನನಗೆ ಅನವಶ್ಯಕ. ನಾನು ನನ್ನ ಕಾರ್ಯವನ್ನು ಈಡೇರಿಸು. ಅರ್ಜುನ, ನೀನು ಕೂಡ ಯಾದವರ ಸಹಾಯವನ್ನು ಅಪೇಕ್ಷಿಸಿ ಬಂದಂತೆಯೇ ತೋರುತ್ತಿದೆ. ಹೌದು ಜನಾರ್ದನ, ನಿನ್ನ ಕೃಪಾ ದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದುದರಿಂದ ನೀನು ನನಗೆ ಸಹಾಯ ಮಾಡಲೇಬೇಕು. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ ಅರ್ಜುನ? ಕೃಷ್ಣ, ನೀನು ನಮ್ಮಿಬ್ಬರಿಗೂ ಸಮಾನವಾದ ಮೊದಲು ಬಂದವರ ಪಕ್ಷವನ್ನು ವಹಿಸುವುದು ವಿರೋಧಿತವಾದ ಧರ್ಮ. ಅದನ್ನು ಬಂದ ನನ್ನ ಪಕ್ಷವನ್ನು ವಹಿಸಿದರೆ ನಿನ್ನ ಧರ್ಮವನ್ನು ಕಾಪಾಡಿದಂತಾಗುವುದು. ಭಾವ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಅರ್ಜುನನನ್ನು ಕಂಡೆನು. ಆದ್ದರಿಂದ ನಾನು ನಿಮ್ಮೀವರೆಗೂ ಸಮಾನವಾಗಿ ಸಹಾಯ ಮಾಡುವುದು. ಅದರಲ್ಲಿಯೂ ಅರ್ಜುನನು ನಿನಗಿಂತಲೂ ಚಿಕ್ಕವನು. ಆತನಿಗೆ ಬೇಕಾದ್ದನ್ನು ಮೊದಲು ಕೇಳುವ ಅಧಿಕಾರ ಆತನಿಗೂ ಇರುವುದು. ಆದ್ದರಿಂದ ನೀವೀರು ಈಗ ಕೇಳಿ, ಅಪ್ರತಿಮ ವೀರಭಟರಿಂದ ಕೂಡಿದ ಯಾದವ ಅಕ್ಷಯಿ ಸೈನ್ಯದವರೇ ಒಂದು ಕಡೆ, ಮತ್ತೊಂದು ಕಡೆ ಯುದ್ಧವನ್ನು ನಿರಸ್ತ್ರನು ನಿರಾಯುಧನ ನಾನೇ ಒಂದು ಕಡೆ. ಇವೆರಡರಲ್ಲಿ ನಿನಗೆ ಯಾವುದು ಬೇಕು ಅರ್ಜುನ? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುತ್ತೇನೆ. ಅಷ್ಟು ಯೋಚ್ಚಾಯುವು ಕಾಲವೇ ನಿರಾಯುಧ ಆದ ಈತನನ್ನು ಕಟ್ಟಿಕೊಂಡು ಏರುತ್ತೇವೆ ಅರ್ಜುನ. ಪಾಂಡವರ ರಕ್ಷಣ ಭಾರವನ್ನು ನೀನೇ ವಹಿಸಿಕೊ. ಯಾರು ಸೈನ್ಯವನ್ನು ಆಗಲಿ ಬಾವ, ನಿನ್ನ ಸಾಹಸಕ್ಕೆ ತಕ್ಕದ್ದನ್ನೇ ಪಡೆದುಕೊಂಡೆ. ಸೈನ್ಯಕ್ಕೆ ಆಜ್ಞಾಪಿಸುವೆನು. ಬಹಳ ಚೆನ್ನಾಗಿದೆ ನಿನ್ನ ಕಪಟ ನೋಟ. ಅದರಲ್ಲಿಯೂ ಈ ಪಾಠವನ್ನು ಕಂಡರೆ ನಿನಗೆ ಬಲುಮುಮ್ಮದೆ. ಈಗಿರುವಾಗ ನಿಮ್ಮೊಡನೆ ಬೆಳೆಯಲು ಸಾಧ್ಯವೇ? ಈಗ ನಾವೇ ಬೇರೆಯರು. ಆದರೂ ಬಾಧಕಲ್ಲ. ನೀನು ನ್ಯಾಯಶೀಲನು. ಯುದ್ಧದಲ್ಲಿ ಆಯುಧಗಳನ್ನು ಯಾರ ಪಕ್ಷವನ್ನು ಸಾಧಾರಣವೆಂದು ವಚನವಿಟ್ಟಿರುವೆ. ವಚನ ಬೆಟ್ಟದಾನೇ ಎಚ್ಚರ. ಮುಂದೆ ಸಮಾಂತರದಲ್ಲಿ ಸಲ್ಲಿಸೋಣ. ಆಗ ತೋರಿದಂತೆ ಈ ನಿನ್ನ ಪಾಂಡವ 7 ಅಕ್ಷೋಹಿಣಿ ಸೈನ್ಯದ ಬಲಾಬಲವನ್ನು. ನಿನ್ನ ಒಂದಿಗೇನು ಕೃಷ್ಣ, ನಿನ್ನ ಒಂದಿಗೇನು ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ನಿರ್ಗತಿಕರ ಗತಿಯು ಸದಾ ಬೆಚ್ಚರಿಗೆ ಮಾರ್ಗದರ್ಶಕನಾದ ನೀನು ನನ್ನ ರಥದ ಮಾರ್ಗವನ್ನು ನಿಲ್ಲಿಸು. ಆಗ ಶತ್ರುಗಳು ನೋಡುವುದು, ಜಗತ್ತು ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನದಂಡನ ನಲಿಯುವುದಲ್ಲ. ಪ್ರಿಯತಿಯ ವರ್ಷದಲ್ಲಿ ಮಾನವನ ಜೀವನದ ವಿಶ್ರಾಂತಿಯ ಧರ್ಮದ ಚಿರಪಡದಲ್ಲಿ ಪುಣ್ಯವು ಪ್ರತಿಷ್ಠಿತಗೊಳ್ಳುವುದು.
ಸಂದರ್ಭದಲ್ಲಿ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆ. ಭಕ್ತರ ಇಚ್ಛೆಯಿಂದ ನಡೆಯುವುದೇ ಭಗವಂತನ ಕರ್ತವ್ಯ. ಪರಮಾತ್ಮ, ಈಗ ನನಗೆ ಅನುಮತಿಯನ್ನು ಕೊಡು. ಪುನಃ ನೋಡಬೇಕು. ನನಗೆ ಮಂಗಳವಾಗಲಿ. ಇಲ್ಲಿ ನಡೆದಂತಹ ಶುಭ ಸಮಾಚಾರವನ್ನು ನಿಮ್ಮ ಅಗ್ರಜರಿಗೂ ತಿಳಿಸು. ಆಗಬಹುದು ಪರಮಾತ್ಮ. ಕಲಾಭಿಮಾನಿಗಳಿಗೂ ಈ ಒಂದು ಸಂದರ್ಭದಲ್ಲಿ ನಮಸ್ಕಾರಗಳನ್ನು ಹೇಳ್ತಾ ಇದ್ದೀನಿ. ಹಾಗೂ ಇವತ್ತೇನು ಈ ಶ್ರೀ ಬಸವೇಶ್ವರ ಹಾಗೂ ಶ್ರೀ ವೀರಾಂಜನೇಯ ಸ್ವಾಮಿ ಕೃಪಾಪೋಷಿತ ನಾಟಕ ಮಂಡಳಿ ಕೊಡಿಯಾಲ ಬಿಡದಿ ಹೋಬಳಿ ರಾಮನಗರ ತಾಲೂಕು ಈ ಒಂದು ಗ್ರಾಮದ ವತಿಯಿಂದ ಕುರುಕ್ಷೇತ್ರ ಅಥವಾ ಧರ್ಮರಾಜ್ಯ ಸ್ಥಾಪನೆ ಅನ್ನತಕ್ಕಂತಹ ಪೌರಾಣಿಕ ನಾಟಕವನ್ನು ಆಡ್ತಾ ಇದ್ದಾರೆ. ಇದಕ್ಕೆ ತಮ್ಮೆಲ್ಲರ ಒಂದು ಕಲಾಭಿಮಾನವನ್ನು ತೋರಿಸೋದಿಕ್ಕೆ ಬಂದು ಇಲ್ಲಿ ಆಸೀನರಾಗಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ನಾನು ಈ ಗ್ರಾಮದ ವತಿಯಿಂದ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಮೊದಲಿಗೆ ಇಷ್ಟೊತ್ತು ಇಲ್ಲಿ ಅಭಿನಯ ಮಾಡಿದ್ರಲ್ಲ, ಅವ್ರಿಗೊಂದು ಜೋರಾದಂತ ಚಪ್ಪಾಳೆಯನ್ನ ಕೊಡಿ. ಯಾಕಂದ್ರೆ ಅದ್ಭುತವಾದಂತಹ ಒಂದು ಪ್ರದರ್ಶನ, ಬಹಳ ಅದ್ಭುತವಾಗಿ ನಟನೆಯನ್ನ ಮಾಡಿದ್ದಾರೆ. ಅವ್ರಿಗೊಂದು ಚಪ್ಪಾಳೆಯನ್ನ ಕೊಡೋಣ. ಈಗ ಒಂದು ಮಾತಿದೆ, ಏನಪ್ಪಾ ಅಂದ್ರೆ ಎಲ್ರೂ ಕಿರುತೆರೆಯಲ್ಲಿ ಕಿರ್ದಾಗ್ ಕಾಣ್ತಾರೆ. ಇವರು ಉತ್ತಮವಾದಂತಹ ಒಂದು ತರಬೇತಿಯನ್ನ ನೀಡಿ ಇವತ್ತು ಆ ನಾಟಕ ಅತ್ಯುತ್ತಮ ಪ್ರದರ್ಶನ ನಮ್ಮ ಗ್ರಾಮದಲ್ಲಿ ನಡೀತಾ ಇದೆ. ಮೊದಲಿಗೆ ಆ ಗುರುಗಳನ್ನ ನಾನು ವೇದಿಕೆಗೆ ಕರೀತಾ ಇದ್ದೀನಿ. ಹೃತ್ಪೂರ್ವಕವಾದಂತಹ ಸ್ವಾಗತದೊಂದಿಗೆ ಆ ವೇದಿಕೆಯ ಗುರುಗಳನ್ನ ಕರೀತಾ ಇದ್ದೀನಿ. ಹಿಂದೆ ಈ ನಾಟಕಗಳನ್ನ ಹಳ್ಳಿಗಳಲ್ಲಿ ಹಿರಿಯರು ಆಯೋಜನೆ ಮಾಡ್ತಿದ್ರು ಬೇಸಿಗೆ ಕಾಲದಲ್ಲಿ. ಯಾಕಂದ್ರೆ ರೈತನಾದವನು ಈ ಸಮಯದಲ್ಲಿ ಫ್ರೀ ಆಗಿರ್ತಾನೆ ಅನ್ನೋದು ಅವ್ರ ಉದ್ದೇಶ ಆಗಿತ್ತು. ಈ ಒಂದು ವೇದಿಕೆ ಮೇಲೆ ಇರ್ತಕ್ಕಂಥವ್ರು ಗಲಾಟೆ ಮಾಡ್ತಾ ಇದ್ರು, ಇಲ್ಲೇನು ನಾವು ಹೇಳಕ್ಕಾಗಲ್ಲ, ದಯಮಾಡಿ ಸುಮ್ಮನೆ ಇರ್ಬೇಕು. ಈಗ ಈ ಒಂದು ನಾಟಕವನ್ನ ಅವ್ರು ಯಾಕೆ ಆಡ್ತಾ ಇದ್ರು ಅಂದ್ರೆ ಆಗಿನ ಕಾಲದಿಂದ ಹುಟ್ಟಾಗಿತ್ತು. ಆದರೆ ನಿಮ್ಗೆಲ್ಲ ಗೊತ್ತಿದೆ, ವಿಧಾನಸಭಾ ಚುನಾವಣೆ ಇರೋದ್ರಿಂದ, ನೀತಿ ಸಂಹಿತೆ ಜಾರಿ ಇರೋದ್ರಿಂದ ಯಾರೂ ಅವರು ಪ್ರವೇಶ ತಗೊಳ್ಳೋ ಆಗಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ನಾವು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಜೋರಾದ ಚಪ್ಪಾಳೆಯೊಂದಿಗೆ ಅರ್ಪಿಸೋಣ. ಇನ್ನು ಈ ನಾಟಕದ ಉದ್ಘಾಟನೆಯನ್ನ ಡಿ.ಕೆ. ಸುರೇಶ್ ಅವರು, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಸದಸ್ಯರು, ಸಿಎಂ ಲಿಂಗಪ್ಪನವರು, ವಿಧಾನ ಪರಿಷತ್ ಸದಸ್ಯರು, ಕರ್ನಾಟಕ ಸರ್ಕಾರ, ಎಚ್.ಸಿ. ಬಾಲಕೃಷ್ಣ ಅವರು, ಮಾಜಿ ಶಾಸಕರು, ಮಾಗಡಿ ವಿಧಾನಸಭಾ ಕ್ಷೇತ್ರ, ಇವರು ಈ ಕಾರ್ಯಕ್ರಮದ ಉದ್ಘಾಟಕರಾಗಿರ್ಬೇಕಾಗಿತ್ತು. ನಿಮ್ಗೆಲ್ಲ ಆಗ್ಲೇ ನಾನು ಕಾರಣ ಹೇಳಿದ್ದೀನಿ. ಅವರ ಅನುಪಸ್ಥಿತಿಯಲ್ಲೂ ಕೂಡ ಅವರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಇನ್ನ ಈ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಶ್ರೀಯುತ ಅಶ್ವಥ್ ನಾರಾಯಣ್ ಅವರು, ಜಿಲ್ಲಾ ಉಸ್ತುವಾರಿ ಸಚಿವರು ರಾಮನಗರ, ರುದ್ರೇಶ್ ಅವರು, KRIPL ಅಧ್ಯಕ್ಷರು ಕರ್ನಾಟಕ ಸರ್ಕಾರ, ಶ್ರೀ ಪ್ರಸಾದ್ ಗೌಡ್ರು, ಬಿಜೆಪಿ ಯುವ ಮುಖಂಡರು ಮಾಗಡಿ ವಿಧಾನಸಭಾ ಕ್ಷೇತ್ರ, ಮತ್ತು ಶ್ರೀ ಲೇಪಾಕ್ಷ್ ಗೌಡ್ರು ಕರೇನಹಳ್ಳಿ ಸಮಾಜ ಸೇವಕರು ಮಾಗಡಿ ವಿಧಾನಸಭಾ ಕ್ಷೇತ್ರ. ಲೇಪಾಕ್ಷ್ ಅವರು ಬಂದಿದ್ರೆ ದಯಮಾಡಿ ವೇದಿಕೆಗೆ ಬರಬೇಕು. ಇವ್ರುಗಳು ನಾನೀಗ ಕರೆದಂತಹ ವ್ಯಕ್ತಿಗಳು ಯಾರಾದರೂ ಇಲ್ಲಿ ಆಸೀನರಾಗಿದ್ರೆ ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಮತ್ತೆ ಇದರ ಜೊತೆಯಲ್ಲಿ ಎಲ್ಲವೂ ಸಿದ್ಧವಾಗಿ ಪ್ರೋತ್ಸಾಹ ಸಿಗಲಿಲ್ಲ ಅಂದ್ರೆ ಯಾವ ಕಾರ್ಯಕ್ರಮನೂ ಯಶಸ್ವಿ